ನಮಸ್ಕಾರ. HTV ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಶುಕ್ರವಾರ ಹಾಸನ ನಗರದ ಹೊರವಲಯದ ಬುವನಹಳ್ಳಿಯ 10 ವರ್ಷಗಳಿಗೊಮ್ಮೆ ನಡೆಯುವ ಶ್ರೀ ದೇವಿರಮ್ಮ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆದರು. ಇದೇ ವೇಳೆ ನಮ್ಮ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಹಾಸನದಲ್ಲಿ ಸ್ಥಾಪನೆಯಾಗಿರುವ ಏಷ್ಯಾದ ಅತಿ ದೊಡ್ಡ ಮೆಗಾ ಡೈರಿ ಎಂದು ಖ್ಯಾತಿ ಪಡೆದಿರುವ ಈ ಮೆಗಾ ಡೈರಿಯ ಉದ್ಘಾಟನೆ ಶೀಘ್ರದಲ್ಲೇ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಆಹ್ವಾನಿಸಲಿದ್ದು, ಈಗಾಗಲೇ ಅವರ ಬಳಿ ಸಮಯ ಕೇಳಲಾಗಿದೆ. ಆದರೆ ಹಲವಾರು ಬಾರಿ ಕರ್ನಾಟಕಕ್ಕೆ ಪ್ರಧಾನಿಯವರು ಆಗಮಿಸಿದ್ದು, ಸಮಯ ಸಿಕ್ಕರೆ ಮಾತ್ರ ಬರ್ತಾರೆ ಎಂದು ತಿಳಿಸಿದರು. ನಂತರ ನಮ್ಮ ವರದಿಗಾರರು ಹಾಸನ ವಿಮಾನ ನಿಲ್ದಾಣ ಕಾಮಗಾರಿಯ ಕುರಿತು ಕೇಳಿದಾಗ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯಿಸಿ, ಈ ವಿಮಾನ ನಿಲ್ದಾಣ ನಮ್ಮ ತಂದೆ ಹಾಗೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ 40 ವರ್ಷದ ಕನಸಾಗಿದ್ದು, ಇದೀಗ ಕಾಮಗಾರಿ ವೇಗ ಪಡೆದುಕೊಂಡಿದೆ. ಅತಿ ಶೀಘ್ರದಲ್ಲಿಯೇ ಲೋಕಾರ್ಪಣೆಗೊಳ್ಳಲಿದೆ ಎಂದು ಹೇಳಿದರು. ಇನ್ನು ನಾಳೆ ನಡೆಯುವ ಯಡಿಯೂರಪ್ಪ ಅವರ ಅಭಿಮಾನೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಕುರಿತು ಕೇಳಿದ ಪ್ರಶ್ನೆಗೆ, ಕೇಂದ್ರ ಸಚಿವನಾದಂತಹ ನನಗೆ ಮತ್ತೊಂದು ಕಾರ್ಯಕ್ರಮ ಇರುವ ಕಾರಣ ಅನಿವಾರ್ಯವಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾದಂತಹ ಕಾರಣ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲು ಸಾಧ್ಯವಾಗ್ತಾ ಇಲ್ಲ. ಆದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯವನ್ನ ಕೋರ್ತೇನೆ ಎಂದು ಉತ್ತರಿಸಿದರು. ಸುಮಾರು 35-40 ವರ್ಷಗಳ ಕನಸು ದೇವೇಗೌಡರದು. ಈಗ ಅಟ್ಲೀಸ್ಟ್ ಇಷ್ಟು ದಿವಸ ಏನು ನಿಧಾನಗತಿಯಲ್ಲಿ ನಡೀತಾ ಇತ್ತು, ಈಗೇನೋ ಸ್ವಲ್ಪ ಅದಕ್ಕೆ ವೇಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಸಂಪೂರ್ಣಗೊಳ್ತಕ್ಕಂಥ ಮುಖಾಂತರ ಸರ್ಕಾರ ಹಲವಾರು ವರ್ಷಗಳ ಈ ಒಂದು ಬೇಡಿಕೆ ಈಡೇರಿಸಿದೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದಾಗಿತ್ತು ಹೊತ್ತಿನ ನ್ಯೂಸ್. ಮತ್ತೆ ಸಿಗುವ ಮುಂದಿನ ನ್ಯೂಸ್ನ ಜೊತೆಗೆ. ಅಲ್ಲಿಯವರೆಗೂ ನಮಸ್ಕಾರ.